ಬಾರ್ಬಿಕ್ಯುನೇಷನಿಂದ ಬಾರ್ಬಿಕ್ಯೂವಿನ ಪ್ರೀಮಿಯಂ ವೆಜ್ ಬಾಕ್ಸ್ ಆರ್ಡರ್ ಮಾಡಿದ್ವಿ. ಫುಲ್ ಕಲರ್ಫುಲ್ಲಾಗಿ ಕಾಣ್ತಾ ಇದೆ. ಸ್ಟಾರ್ಟರ್ಸ್ನ ಸರ್ವ್ ಮಾಡ್ಕೊಂಡಿದ್ದೀವಿ. ಈಗ ಗುಲಾಬ್ ಜಾಮೂನ್ ನೋಡಿದ್ರೆ ತಿನ್ಬೇಕು ಅಂತ ಅನಿಸ್ತಾ ಇದೆ. ನಮ್ಮ ಚಿಕನ್ ಡೈಲಾಗ್ ಇದೆಯಲ್ಲ, ನಾನು ಕರಿಯಾ ಅಂತ ಯಾರು ಹೇಳಿದ್ದು, ಬ್ರೌನಿ ನಾನು ಅಂತ. ಬರೀ 3 ರೋಟಿಗೆ ಇಟ್ಸ್ ಆಫ್ ನೋ ಯೂಸ್. ಹೌದು. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಈಗ ಒಂದು ಸ್ಟಾರ್ಟಿಂಗೇನೆ ಒಂದು ಗಾಡಿ ಬರ್ತಾ ಇದೆ, ಎಲ್ಬೋರ್ಡ್ ಸೈಡ್ ಹಾಕೊಂಡು. ಓ ನೋಡಿದ್ರೆ ಮೇಡಮ್, ಹಾಯ್. ಏನ್ ಮೇಡಮ್ ಇಲ್ಲಿ ಇವಾಗ ಪ್ರೇರಣ ನನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಾ ಇದ್ದಾಳೆ. ಎಲ್ಲಿಗೆ ಅಂತ ನೀವು ಅನ್ಕೋತಾ ಇರ್ಬೋದು. ಈಗ ನಾನೇ ಅವಳನ್ನ ಬಾ ಅಂತ ಕರೆಸ್ಕೊಂಡಿದ್ದೆ, ಏನಕ್ಕೆ ಅಂದ್ರೆ ಅವಳಿಗೆ ಟ್ರೀಟ್ ಕೊಡ್ಸೋಣ ಅಂತ. ಸೊ ಇವತ್ತು ನಮ್ಮ ಬಡ್ಜೆಟ್ ಬಂದು 1000 ರೂಪಾಯಿ. 1000 ಏನಕ್ಕೆ ಅಂತ ಒಂದು ರೀಸನ್ ಇದೆ. ಇವತ್ತು 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದ್ದಾರೆ ನಮ್ಗೆ. ಅದಕ್ಕೆ ಒಂದು ಪಾರ್ಟಿ ಮಾಡೋಣ, ವಿಕ್ಟ್ರಿಯಾ ಅಂದ್ಬಿಟ್ಟು ಟ್ರೀಟ್ ಕೊಡ್ಸಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇವಾಗ ಎಲ್ಲ ಹೋಗೋಣ, 1000 ರೂಪಾಯಿ ಬಜೆಟ್ ಇದೆ. ಎಲ್ಲೂ ಹೋಗಕ್ಕಾಗಲ್ಲ, ಲಂಚ್ ಬ್ರೇಕ್ ಬಂದಿದ್ದೀನಿ ನಾನು. ಸೊ 1 hour ಟೈಮ್ ಇದೆ, ಹ್ಯಾವ್ ಟು ಗೋ ಹೋಮ್. ಸೊ ನನಗೂ ಇವತ್ತು ನಮ್ದು ವರ್ಕಿಂಗ್ ಡೇ ಆದ್ರಿಂದ ಲಂಚ್ ಬ್ರೇಕ್ ಅಲ್ಲಿ ಮ್ಯಾನೇಜ್ ಮಾಡೋಣ ಅಂತ ಮನೆಗೆ ಆರ್ಡರ್ ಮಾಡ್ಕೊಂಡು ಅಂತ ಹೋಗ್ತಾ ಇದೀವಿ. ಸೊ ಇವ್ರ ಮನೆಗೆ ಹೋಗಿ ಆರ್ಡರ್ ಮಾಡ್ತೀವಿ. ಎಲ್ಲಿಂದ ಆರ್ಡರ್ ಮಾಡ್ತೀವಿ, ಏನ್ ಆರ್ಡರ್ ಮಾಡ್ತೀವಿ ಅಂತ ಕೀಪ್ ವೈಟಿಂಗ್. ಸೊ ನಮ್ಮ 1000 ಸಬ್ಸ್ಕ್ರೈಬರ್ಸ್ ಸೆಲೆಬ್ರೇಷನ್ಗೆ ನಾವು ಆರ್ಡರ್ ಮಾಡಿದ್ದು ಬಂದಿದೆ. ಅದನ್ನ ಇಸ್ಕೊಂಬರಕ್ಕೆ ಅಂತ ಹೋಗಿದ್ದೆ. ನಾವು ಆರ್ಡರ್ ಮಾಡಿದ್ದೆ ಇದು. ಸೊ ಬಾರ್ಬಿಕ್ಯುನೇಷನಿಂದ ಬಾರ್ಬಿಕ್ಯೂವಿನ ಪ್ರೀಮಿಯಂ ವೆಜ್ ಬಾಕ್ಸ್ ಆರ್ಡರ್ ಮಾಡಿದ್ವಿ. ಈಗ ಅದು ಬಂದಿದೆ. ಸೊ ಇದು ಬಂದಿದ್ದು ನೋಡಿ ನಮ್ಗೆ ಇವಾಗ ಸ್ವಲ್ಪ ಗಾಬರಿ ಆಗ್ತಾ ಇದೆ. ಇಷ್ಟಿಂದು ಖಾಲಿ ಮಾಡಬೇಕಲ್ಲ ಅಂತ. ನೋಡೋಣ ಒಳಗಡೆ ಏನಿದೆ ಅಂತ ಚೆಕ್ ಮಾಡಿ ತಿಂದು ಖಾಲಿ ಮಾಡೋಣ. ಅದೇ ಇವತ್ತಿನ ಚಾಲೆಂಜ್. ಪ್ರೇಮ್ ರೆಡಿಯಾಗಿ ಕುತ್ಕೊಂಡ್ಬಿಟ್ಟಿದ್ಯಾ? ಹೊಟ್ಟೆ ಹಸಿತಾ ಇದೆ. ಇಲ್ಲಿ ಕೊಟ್ಟಿರೋದು ನೋಡು, ಇದೇನಿದು ಖಾಲಿ ಮಾಡ್ಬೇಕು ಇಷ್ಟನ್ನ. ಒಳ್ಳೆ ಕಾರ್ಟನ್ ಬಂದಾಗ ಬಂದಿದೆ. ಒಳ್ಳೆ ಟ್ರಿಪ್ ವೆಕೇಶನ್ ಬಂದಾಗ ಬಟ್ಟೆ ತುಂಬ ಹೋಗ್ತೀವಲ್ಲ ಹಂಗೆ ಬಂದಿದೆ. ಆಕ್ಚುಲಿ ಚೆನ್ನಾಗಿರುತ್ತಲ್ವಾ, ಎಲ್ಲರೂ ಪಿಕ್ನಿಕ್ ಹೋಗ್ಬೇಕಂದ್ರೆ ಯು ಕ್ಯಾನ್ ಟೇಕ್ ದಿಸ್. ಫುಲ್ ಬಾಕ್ಸ್ ತರ ಪ್ಯಾಕೇಜ್ ಆಗಿರುತ್ತೆ. ಚೆನ್ನಾಗಿ ಪ್ಯಾಕ್ ಮಾಡಿದ್ದಾರೆ. ದ ಪಾಯಿಂಟ್ ಇಸ್ ನಾವಿಬ್ರು ಇದಿಷ್ಟನ್ನು ಮುಗಿಸ್ತೀವಾ ಅಂತ. ಇಲ್ಲಿ ಕ್ರಾಫ್ಟೆಡ್ ವಿತ್ ಅಟೆನ್ಷನ್ ಅಂಡ್ ಪ್ಯಾಷನ್ ಅಂತ ಒಂದು ಕಾರ್ಡ್ ಬೇರೆ ಆಡ್ ಮಾಡಿದ್ದಾರೆ. ಓಕೆ. ಶೆಫ್ ಎನ್ ಡಿ ಶರ್ಮಾ, ಕ್ಯುಲಿನರಿ ಹೆಡ್ ಬಾರ್ಬಿಕ್ಯುನೇಷನ್. ಎನ್ ಡಿ ಶರ್ಮಾ ಅವ್ರು ಮಾಡ್ಕಳಿಸಿರುತ್ತೆ ಇದನ್ನು ನಮಗೆ. ಶರ್ಮಾ ಟು ಶರ್ಮಾ ಮಾಡ್ಲಾ ತೆಗಿ. ಓ ಇಲ್ಲಿ ಚೆನ್ನಾಗಿದೆ. ಸಗತ್ತಾಗಿ ಪ್ಯಾಕ್ ಮಾಡಿದಾರಲ್ವಾ. ತೆಗಿಲ್ಲ ಒಂದೊಂದಾಗಿ. ತೆಗಿ. ಇದು ಮೋಸ್ಟ್ಲಿ ಒಂದು ಹಲ್ವಾ ಅಂತ ಇತ್ತು. ಓಕೆ, ಅದಿರ್ಬೋದು. ಫಸ್ಟ್ ಎಲ್ಲ ಎತ್ತಿಟ್ಬಿಡೋಣ, ಆಮೇಲೆ ವಿ ಕ್ಯಾನ್ ಡಿಸ್ಕಸ್ ಏನೇನಿತ್ತು ಅಂತ. ದಯವಿಟ್ಟು ಕಣ್ಣು ಹಾಕ್ಬೇಡಿ, ನಾವ್ ಇಷ್ಟು ತಿಂತೀವಿ ಅಂತ. ನಾವು ತಿಂತೀವೋ ಇಲ್ವೋ ಆಮೇಲಿಂದ ನೋಡೋಣ. ವಿ ಥಾಟ್ ಒಂದು ಪಾರ್ಟಿ ಮಾಡೋಣ ಅಂತ. ಚೆನ್ನಾಗಿದೆ ಇದು. ಎಲ್ಲ ಆಮೇಲೆ ನೋಡೋಣ ಏನೇನು ಅಂತ. ಫಸ್ಟ್ ಎಲ್ಲ ಎತ್ತಿಟ್ಕೊಂಡ್ಬಿಡೋಣ. ನಂಗೆ ಬರಲಿ ಇದು ಪನ್ನೀರ್. ಇದು ನಿಂಗೆ ಬರಲಿ ಅಂದ್ರೆ ಎಲ್ಲರಿಗೂ ಬರಬೇಕು. ಆಮೇಲೆ ಒಂದೊಂದಾಗಿ ಎಲ್ಲಾನು ಎಕ್ಸ್ಪ್ಲೇನ್ ಮಾಡೋಣ ಏನೇನು ಬಂತು ಅಂತ. ಓಕೆ. ತುಂಬಾ ನೀಟಾಗಿ ಪ್ಯಾಕ್ ಮಾಡಿದ್ದಾರೆ ಆಕ್ಚುಲಿ. ಇಲ್ಲಿ ಒಳಗಡೆನು ಯಾವ್ದು ಸ್ಪಿಲ್ಲೇಜ್ ಇಲ್ಲ. ನಾವ್ ಏನಾದ್ರು ಚಿಕ್ಕ ತರಿಸಿದ್ರೇನೆ ಎಲ್ಲ ಸ್ಪಿಲ್ ಆಗಿ ಬರುತ್ತೆ. ಸೊ ಇಲ್ಲಿ ಏನು ಸ್ಪಿಲ್ಲೇಜ್ ಇಲ್ಲ, ಎಲ್ಲ ತುಂಬಾ ನೀಟಾಗಿ ಪ್ಯಾಕ್ ಆಗಿದೆ. ಕ್ರೇಜಿ. ಈಗ ಒಂದೊಂದಾಗಿ ಟ್ರೈ ಮಾಡೋಣ. ಇವಾಗ ಎಲ್ಲ ಬಂದಿದೆ, ನೀಟಾಗಿ ಜೋಡಿಸ್ಕೊಂಡಿದ್ದೀವಿ. ಆ್ಯಂಡ್ ಹಿಂಗೆ ಮೇಲಿಗೆ ಮುಟ್ಟಿದ್ರೇ ಫುಲ್ ಬಿಸಿ ಇದೆ. ಸೊ ಬಿಸಿ ಇರಬೇಕಾದ್ರೇ ಚೆನ್ನಾಗಿ ಬ್ಯಾಟಿಂಗ್ ಆಡೋಣ. ಇದು ಆಬ್ವಿಯಸ್ಲಿ ಸಲಾಡು, ಕುಕುಂಬರು, ಕ್ಯಾರೆಟ್ ಕೊಟ್ಟಿದ್ದಾರೆ. ಸ್ವಲ್ಪ ಸ್ಟಾರ್ಟಿಂಗಾದ್ರು ಸ್ವಲ್ಪ ಹೆಲ್ದಿನ ಶುರು ಮಾಡೋಣ ಅಂತ. ಇನ್ನು ಬಿಸಿಯಾಗಿದೆ. ಓಕೆ. ವೆಜ್ ಕಬಾಬ್ ಕೊಟ್ಟಿದ್ದಾರೆ. 6 ಪೀಸ್ ಇದೆ. ಎಲ್ಲ ಬಿಸಿಯಾಗಿದೆ. ಇರೋದಿಬ್ರು 6 ಪೀಸ್ ಇದೆ. ನನ್ನ ಫೇವ್ರೇಟ್ ಪನ್ನೀರ್, ತಂದೂರಿ ಪನ್ನೀರ್ ಚೆನ್ನಾಗಿ ಕಾಣ್ತಾ ಇದೆ. ಪೈನಾಪಲ್. ಸೊ ತಂದೂರಿ ಪೈನಾಪಲ್ಗೆ ಮೇಲ್ಗಡೆ ಮಸಾಲ ಉದುರಿಸ್ಕೊಟ್ಟಿದ್ದಾರೆ. ಕಾರ್ನ್, ಬೇಬಿ ಕಾರ್ನ್ ಅಲ್ಲೂ ಕೊಡ್ತಾರಲ್ಲ ಯೂಶಲಿ. ಅಲ್ಲಿ ಕ್ರಿಸ್ಪಿ ಕಾರ್ನ್ ಕೊಡ್ತಾರೆ. ಕ್ರಿಸ್ಪಿ ಕಾರ್ನ್ ಬದಲು ಇಲ್ಲಿ ಮಾಮೂಲಿ ಚೆನ್ನಾಗಿದೆ ತಂದೂರಿ ಮಾಡಿ ಅದಕ್ಕೆ ಮಸಾಲ ಕೊಟ್ಟಿದ್ದಾರೆ. ಪನ್ನೀರ್ ಬಟರ್ ಮಸಾಲ. ರೋಟಿಗೆ ಪನ್ನೀರ್ ಬಟರ್ ಮಸಾಲ ಗ್ರೇವಿ. 2 ಅಲ್ಲ 3 ಅನ್ಸುತ್ತೆ. 3 ಹೋಲ್ ವೀಟ್ ರೋಟಿ ಅಂತ ಹೇಳಿ 3 ಇದೆ, ದಪ್ಪ ಇದೆ. ಸೊ 3 ಹೋಲ್ ವೀಟ್ ರೋಟಿ ಇದೆ. ಇದು ಒಂದು ಕುರ್ಮಾ, ವೆಜಿಟೇಬಲ್ ಕುರ್ಮಾ ಅನ್ಸುತ್ತೆ. ಇದು ವೆಜ್ ಸಮಥಿಂಗ್ ಏನೋ ಕರಿ ಏನೋ ಇತ್ತು. ರೋಲ್ಸ್ ಕೊಟ್ಟಿದ್ದಾರೆ. ವೆಜ್ ರೋಲ್ 4 ವೆಜ್ ರೋಲ್ ಇದೆ. ದೊಡ್ಡ ಸೈಜ್ ಇದೆ ಅಲ್ವಾ. ಹೌದು. ಚೈನೀಸ್ ಟ್ರಯಾಂಗಲ್ ಸಮೋಸ ಕ್ಯೂಟ್ ಆಗಿದೆ. ಇದು ಎಷ್ಟು 6 ಪೀಸ್. ಅದು 6 ಪೀಸ್ ಇದೆ. ಇದು ಬ್ರೌನಿ ಇದೆ. ಇದು ಹಲ್ವಾ ಅನ್ಸುತ್ತಲ್ವಾ. ಚೆನ್ನಾಗಿದೆ ಹಲ್ವಾ. ಗುಲಾಬ್ ಜಾಮೂನ್ ಎಷ್ಟು ಕ್ಯೂಟ್ ಆಗಿದೆ. ಸಖತ್ತಾಗಿದೆ. ನೋಡಿದ್ರೆ ತಿನ್ಬೇಕು ಅಂತ ಅನಿಸ್ತಾ ಇದೆ. ಚೆನ್ನಾಗಿದೆ.
ಚಟ್ನಿ, ಮಿಂಟ್ ಚಟ್ನಿ. ಇದನ್ನ ಅಲ್ಲಿ ಹೋದ್ರೆ ಬಾರ್ಬೆಕ್ಯೂ ನೇಷನ್ ಅಲ್ಲಿ ಇನ್ನೂ ಲೆಕ್ಕನೇ ಒಂದೆರಡು ಇರಲ್ಲ. ಕಪ್ ಇಸ್ಕೊಂತಿದ್ದ, ಈಗ ಒಂದೇ ಕೊಟ್ಟಿರೋದ್ರಿಂದ ಹಿ ಹ್ಯಾಸ್ ಟು ಫಿನಿಶ್ ಇನ್ ಒನ್. ನಾರ್ಮಲ್ ಡಿಪ್ ಅನ್ಸುತ್ತೆ, ಮೈನೀಸ್ ಅನ್ಸುತ್ತೆ ಅದು. ಸೊ ಇವಾಗ ಎಲ್ಲ ರಿವೀಲ್ ಆಗಿದೆ, ಬ್ಯಾಟಿಂಗ್ ಆಡೋದ ಟೈಮ್ ಬಂದಿದೆ. ಸೊ ಲೆಟ್ ಸ್ಟಾರ್ಟ್. ಫಸ್ಟ್ ಕಾರ್ನಿಂದ ಶುರು ಮಾಡೋಣ. ನಾಚ್ಕೋಬೇಡ ಪ್ರತಿನು. ಇಲ್ಲಿ ನಾಚಿಕೆ ಇರಬಾರ್ದು ಇವತ್ತು, ನಾಚಿಕೆ ಊರು ಆಚಿಕೆ ಅಂತ. ಪನ್ನೀರ್ ನೋಡಿ ಚೆನ್ನಾಗಿ ಕಾಣ್ತಿದೆ. ಪನ್ನೀರ್ ಇಟ್ ಕ್ಯಾನ್ ಬಿ ಡಿವೈಡೆಡ್ ಟು 3 people ಆಕ್ಚುಲಿ. ಎಲ್ಲಾನು 6 ಕೊಟ್ಟಿದ್ದಾರೆ, ಸೊ 3 ಜನಕ್ಕೆ ಆಗುತ್ತಿದ್ದು. 3 ಜನ ಆರಾಮಾಗಿ 3 ಜನಕ್ಕೆ ಅಂತಾನೆ ಮಾಡಿರೋದು ಅನ್ಸುತ್ತೆ 3 ಇದು. ಜನಕ್ಕೆ ಫುಡ್ ಇದು. ನಾವು 3 ತಿಂತಿದೀವಿ, 2 people ತಿಂತಾ ಇದೀವಿ. ಮಿಕ್ಕಿದ್ರೆ ರಾತ್ರಿ ಊಟಕ್ಕೆ ಪ್ರಮೋದ್ಗೆ ಅಷ್ಟೇ. ತಿನ್ಲೇಬೇಕಲ್ಲ, ಖರ್ಚು ಮಾಡಬೇಕಲ್ಲ, ವೇಸ್ಟ್ ಅಂತೂ ಮಾಡಲ್ಲ ಆಬ್ವಿಯಸ್ಲಿ. ಇದು ವೆಜ್ ದಮ್ ಬಿರಿಯಾನಿ. ಮೇಲೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಟಾಪಿಂಗ್ಸ್ ಎಲ್ಲ ಫುಲ್ ಚೆನ್ನಾಗಿ ಕಾಣೋ ಥರ ಮಾಡಿದ್ದಾರೆ. ತುಂಬಾ ಜಾಸ್ತಿನೂ ಕೊಟ್ಟಿದ್ದಾರೆ ಆಕ್ಚುಲಿ ಕ್ವಾಂಟಿಟಿ ಅಲ್ವಾ. ಫುಲ್ ಕಲರ್ಫುಲ್ಲಾಗಿ ಕಾಣ್ತಾ ಇದೆ. ಸ್ಟಾರ್ಟರ್ಸ್ನ ಸರ್ವ್ ಮಾಡ್ಕೊಂಡಿದ್ದೀವಿ. ಈಗ 1 by 1 ಶುರು ಮಾಡೋಣ ಪ್ರೆ ಟೇಸ್ಟ್ ಮಾಡೋಕ್ಕೆ. ರೆಡಿ. ಚೈನೀಸ್ ಟ್ರಯಾಂಗಲ್ ಸಮೋಸ. ಇದ್ರ ಫೀಲಿಂಗ್ಸ್ ತುಂಬಾ ಚೆನ್ನಾಗಿದೆ. ಸಮೋಸದ ಚೀಸ್ ಹಾಕಿದ್ದಾರೆ ಆಕ್ಚುಲಿ. ಅದೇ ಚೈನೀಸ್ ಟ್ರಯಾಂಗಲ್ ಅಂದ್ರೆ ಸಮೋಸ ತರ ಶೇಪ್ ಹಂಗಿದೆ, ಬಟ್ ಒಳಗಡೆ ಫಿಲ್ಲಿಂಗ್ ತುಂಬಾ ಚೆನ್ನಾಗಿದೆ. ಚೀಸ್ ಫಿಲ್ಡ್ ಫಿಲ್ಲಿಂಗ್ ಇದೆ. ಇಟ್ಸ್ ವೆರಿ ಗುಡ್. ಈಗ ನೆಕ್ಸ್ಟ್ ಕ್ಯಾರೆಟ್ ಬಗ್ಗೆ ಮಾತಾಡೋಣ. ಈ ಕ್ಯಾರೆಟ್ ಅವರು ಎಲ್ಲಿ ಬೆಳೆದಿದ್ದಾರೆ ಅಂತ ಗೊತ್ತಿಲ್ಲ, ಬಟ್ ಕ್ಯಾರೆಟ್ ಥರನೇ ಇದೆ. ಕ್ಯಾರೆಟ್ ಟೇಸ್ಟ್ ಅಂತೂ ನಿಮ್ಮ ಮನೆ ಕಿಚನ್ಗೆ ಹೋಗ್ಬಿಟ್ಟು ನೋಡಿ ಹೆಂಗಿರುತ್ತೋ ಹಾಗೆ ಇದೆ. ಸೊ ಕ್ಯಾರೆಟ್ ಸೌತೆಕಾಯಿ ಬಗ್ಗೆ ಜಾಸ್ತಿ ಮಾತಾಡೋದು ಬೇಡ, ನೆಕ್ಸ್ಟ್ ಹೋಗೋಣ. ಥ್ಯಾಂಕ್ ಗಾಡ್. ವೆಜ್ ರೋಲ್ ಇದು ಸ್ವಲ್ಪ ಮೆತ್ತಗಾಗಿದೆ. ಮೋಸ್ಟ್ಲಿ ನಮ್ದು ಇವಾಗ ನಮ್ಮ ಮನೆಗೆ ಡೆಲಿವರಿ ಆಗಿ 40 minutes ಇಟ್ಟಿತ್ತು, ಸೊ ಅದಕ್ಕೆ ಅನ್ಸುತ್ತೆ ಸ್ವಲ್ಪ ಇಟ್ ಇಸ್ ವೆರಿ ಸಾಫ್ಟ್. ಇಟ್ ಶುಡಂಟ್ ಬಿ. ಚೆನ್ನಾಗಿದೆ, ಸ್ವಲ್ಪ ಆಯಿಲಿ ಜಿಡ್ಡು, ಬಟ್ ಚೈನೀಸ್ ಟ್ರಯಾಂಗಲ್ ಚೆನ್ನಾಗಿತ್ತು. ಸೊ ಇದಕ್ಕೆ ದೇವ ಒಂದೇ ನಾಮ ಹಲವು ಅನ್ನೋ ಥರ ವೆಜ್ ಕಬಾಬ್, ಹರಬರ ಕಬಾಬ್ ಆ್ಯಂಡ್ ಇನ್ನು ಏನೇ ಹೆಸರಿಬಿಟ್ಟು ಕಬಾಬ್ ಅಂದ್ರೂ ಇದನ್ನೇ ಕೊಡೋದು ಎಲ್ಲ ಕಡೆನೂ. ಸೊ ಈಗ ಟ್ರೈ ಮಾಡೋಣ. ಆ್ಯಂಡ್ ಇದಕ್ಕೆ ಡಿಪ್ ಬೇರೆ ಕೊಟ್ಟಿದ್ದಾರೆ. ಒಂದು ನಾನು ಹೇಳ್ದಂಗೆ ಮಿಂಟ್ ಡಿಪ್ ಇದೆ ಚಟ್ನಿ, ಆ್ಯಂಡ್ ಇನ್ನೊಂದು ಮೈನೀಸ್ ಡಿಪ್ ಇದೆ. ಸೊ ನಾವೀಗ ಫಸ್ಟ್ ಮಿಂಟಲ್ಲಿ ತಿನ್ನೋಣ. ನನಗೆ ಮಿಂಟ್ ಚಟ್ನಿ ಇದ್ಬಿಟ್ರೆ ಏನು ಎಲ್ಲನೂ ಚೆನ್ನಾಗಿದೆ ಅಂತಲೇ ಅನಿಸುತ್ತೆ, ಬಿಕಾಸ್ ಆ ಫ್ಲೇವರ್ ಜಾಸ್ತಿ ಬರೋದ್ರಿಂದ ಚೆನ್ನಾಗಿದೆ. ಆದರೆ ಸ್ವಲ್ಪ ಹಿಟ್ಟಿಟ್ಟಿದೆ, ಕ್ರಿಸ್ಪಿ ಇಲ್ಲ. ಇದು ಹರಬರ ಕಬಾಬು ಅಥವಾ ಏನೋ ವೆಜ್ ಕಬಾಬು. ಈಗ ನೆಕ್ಸ್ಟು ನನ್ನ ಫೇವ್ರೇಟ್ ಐಟಮ್ಗೆ ಬರೋಣ. ಪೈನಾಪಲ್ ಎಲ್ಲಿದ್ರೂ ನಂಗೆ ಚಿಕ್ಕ ವಯಸ್ಸಿನ ಇಷ್ಟ. ಇದು ಇನ್ನೂ ಇದು ಮಾಡಿಕೊಡ್ತಾರೆ, ಅಂದರೆ ಸುಟ್ಕೊಡ್ತಾರೆ. ಅದು ಮಸಾಲ ಹಾಕಿರೋದ್ರಿಂದ ಇನ್ನೂ ಚೆನ್ನಾಗಿರುತ್ತೆ. ಸೊ ಈಗ ಟ್ರೈ ಮಾಡೋಣ. ಬ್ಯೂಟಿಫುಲ್, ಸೂಪರ್ ಆಗಿದೆ ಮಸಾಲನೂ, ಪೈನಾಪಲ್ವೇ ಟಾಪ್ ನಾಚ್. ನೆಕ್ಸ್ಟ್ ನಮ್ಮ ಮೇನ್ ಸ್ಟಾರ್ಟರ್ ಓವರ್ ಹೈಪ್ಡ್ ಅಲ್ಲಿ ಪನ್ನೀರ್ ಫೇವ್ರೇಟ್ ಇರೋದು. ಸೊ ವಿಲ್ ಟ್ರೈ ಫಸ್ಟ್. ಆಸ್ ಆಲ್ವೇಸ್ ಯಾರು ಪನ್ನೀರ್ ಟಿಕ್ಕಾನ್ ಹಾಳು ಮಾಡಿರೋದು ನಾನು ಅಷ್ಟು ನೋಡಿಲ್ಲ. ಇಟ್ಸ್ ನೈಸ್, ಇಟ್ಸ್ ವೆರಿ ನೈಸ್. ಆ್ಯಂಡ್ ಇವಾಗ ಮೋಸ್ಟ್ ಕಾಂಟ್ರವರ್ಷಿಯಲ್ ಫುಡ್ಗೆ ಬಂದಿದ್ದೀವಿ, ಅದೇ ವೆಜ್ ಬಿರಿಯಾನಿ, ವೆಜ್ ದಮ್ ಬಿರಿಯಾನಿ. ಸೊ ಸುಮಾರು ಜನ ಆಚೆ ಕಡೆ ಬಿರಿಯಾನಿಲಿ ವೆಜ್ಜೇ ಇಲ್ಲ, ಬರೀ ನಾನ್ ವೆಜ್ ಅಂತಾರೆ. ಬಟ್ ವೆಜಿಟೇರಿಯನ್ಸ್ಗೆ ಇದೇ ಒಂಥರ ಬಿಗ್ ಡಿಶ್, ಬಿಕಾಸ್ ನಮಗೆ ಬಿರಿಯಾನಿ ಚೆನ್ನಾಗಿರುತ್ತೆ. ಬಿಕಾಸ್ ವೆಜ್ಜಲ್ಲೂ ಸುಮಾರು ಐಟಮ್ಸ್ ಇದೆ, ಪನ್ನೀರ್ ಬಿರಿಯಾನಿ ಇದೆ, ಮಶ್ರೂಮ್ ಬಿರಿಯಾನಿ, ವೆಜ್ ಬಿರಿಯಾನಿ. ಸೊ ನಾವು ಬಿರಿಯಾನಿ ಇದೆ ಅಂತ ನಂಬಿದ್ದೀವಿ. ಮಸಾಲೆ ಎಲ್ಲ ಕೆಳಗಿತ್ತು, ಸೊ ಅದನ್ನು ಮೇಲೆ ಮಿಕ್ಸ್ ಮಾಡಿ ಹಾಕ್ಕೊಂಡಿದ್ದೀವಿ. ಸೊ ಟ್ರೈ ಮಾಡೋಣ. ಚೆನ್ನಾಗಿದೆ. ಟಾಪಿಂಗ್ಸ್ಗೆ ಅವರು ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿದ್ರಲ್ಲ, ಆಮೇಲೆ ಆ ಈರುಳ್ಳಿನ ಫ್ರೈ ಮಾಡಿ ಹಾಕಿರ್ತಾರಲ್ಲ ಮೇಲ್ಗಡೆ, ಅದು ತುಂಬ ಚೆನ್ನಾಗಿದೆ ಟೇಸ್ಟು. ಎಲ್ಲ ಬ್ಲೆಂಡ್ ಆಗ್ತಿದೆ ಚೆನ್ನಾಗಿ, ವೆಜಿಟೇಬಲ್ಸು, ಮಸಾಲೆ, ಬಾಸುಮತಿ ರೈಸ್ 3 ಬ್ಲೆಂಡ್ ಆಗಿ ಸಖತ್ತಾಗಿದೆ. ರಾಯ್ತಾ ಕೊಟ್ಟಿಲ್ಲ ಅನ್ಸುತ್ತೆ, ಮೋಸ್ಟ್ಲಿ ರಾಯ್ತಾ ಮಿಸ್ ಆಗಿದೆ. ರಾಯ್ತಾ ಇದ್ದಿದ್ರೆ ಇದ್ರ ಜೊತೆಗೆ ಇನ್ನೂ ಚೆನ್ನಾಗಿರೋದು. ರಾಯ್ತಾ ಇಲ್ಲ, ನಮಗ್ ಮಿಸ್ ಆಗಿದೆಯೋ ಇಲ್ಲ ಆ್ಯಡೇ ಆಗಿಲ್ಲ ಅನ್ಸುತ್ತೆ. ರಾಯ್ತಾ ಆ್ಯಡ್ ಇದ್ದಿದ್ರೆ ಇಟ್ ವುಡ್ ಬಿ ನೈಸ್. ಇದ್ರ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಆಗಿರೋದು. ಇವಾಗ ಅವಳ ಫೇವ್ರೇಟ್ ಐಟಮ್ ಬಂದಿದೆ, ಕಾರ್ನ್. ಇದನ್ನು ಬಾರ್ಬೆಕ್ಯೂ ಆಗಿದೆ. ಎಲ್ಲ ಫ್ಲೇವರ್ಸ್ ಅಂತೂ ಸಕ್ಕತ್ತಾಗಿದೆ. ಸ್ಟಾರ್ಟರ್ಸ್ ಮತ್ತೆ ಬಿರಿಯಾನಿ ತಿಂದಾಯ್ತು.
ಇವಾಗ ನೆಕ್ಸ್ಟ್ ಸ್ವೀಟ್ ರೋಟಿ ಅಂತ ಹಾಕಿದ್ರು. ಸೊ ಚಪಾತಿ ತರ ಕಾಣಿಸ್ತಾ ಇದೆ. 3 ರೋಟಿಗೆ 3 ಕರಿ ಕೊಟ್ಟಿದ್ದಾರೆ. ಸೊ ಫಸ್ಟ್ ಒನ್ ಇಸ್ ಮಿಕ್ಸ್ ವೆಜ್, ಫುಲ್ ತರಕಾರಿಗಳಿದೆ. ನಾನು 1 ರೋಟಿಗಾಗೋ ಅಷ್ಟು ಹಾಕೊಳ್ಳೋಣ, ಸಾಕು, ಜಾಸ್ತಿ ಬೇಡ. ಸೊ ಇದು ಒಂಚೂರು, ಇದು ದಾಲ್ ಮಖನಿನಾ, ದಾಲ್ ಮಖನಿನ, ಪನ್ನೀರ್ ಅಲ್ಲ, ಇದು ಪನ್ನೀರ್ ಬಟರ್ ಮಸಾಲ. ಪನ್ನೀರ್ ದೊಡ್ಡ ಪೀಸ್ಗಳು ಹಾಕಿದ್ದಾರೆ. ಸೊ 1 ಪನ್ನೀರ್ ಪೀಸ್ ಹಾಕೋಣ. ಕರಿಗಳು 3 ಚೆನ್ನಾಗಿದೆ, ಇದು ಚೆನ್ನಾಗಿದೆ. ಇಟ್ಸ್ ವೆರಿ ಗುಡ್ ಆಸ್ ಆಲ್ವೇಸ್. ಪನ್ನೀರ್ ಬಟರ್ ಮಸಾಲ ಏನು ಎಕ್ಸ್ಪೆಕ್ಟ್ ಮಾಡ್ತೀರಾ ಹಂಗೆ ಇದೆ. ನನಗೆ ತುಂಬಾ ಚೆನ್ನಾಗಿದೆ ಅಂತ ಅನ್ಸಿದ್ದು ಮಿಕ್ಸ್ ವೆಜ್ ವಾಸ್ ವೆರಿ ಗುಡ್. ಇದು ಇಟ್ ಇಸ್ ವೆರಿ ಟೇಸ್ಟಿ. ಫ್ಲೇವರ್ಸು, ಆ ತರಕಾರಿ ಎಲ್ಲಾನು ಕರೆಕ್ಟಾಗಿ ಬ್ಲೆಂಡ್ ಆಗ್ತಿದೆ. ಇಟ್ ಇಸ್ ರಿಯಲಿ ವೆರಿ ಗುಡ್. ರೋಟಿ ಜೊತೆ ಅದು ಪರ್ಫೆಕ್ಟ್ ಆಗಿದೆ. 3 ಚೆನ್ನಾಗಿದೆ, ಕರಿ 3 ಚೆನ್ನಾಗಿದೆ. ಬಟ್ ರೋಟಿ ಕುಡ್ ಹ್ಯಾವ್ ಬೀನ್ ಬೆಟರ್ ಅನಿಸ್ತು. ಇವಾಗ ನಾವು ಕ್ಲೈಮ್ಯಾಕ್ಸ್ ಆಫ್ ದ ಶೋಗೆ ಬಂದಿದ್ದೀವಿ. ಎಲ್ಲ ತಿನ್ಕೊಂಡು ಈಗ ಆಲ್ಮೋಸ್ಟ್ ಫುಲ್ ಆಗೋಗಿದೆ. ಈಗ ಡೆಸರ್ಟ್ಸ್ನ ಲಾಸ್ಟಲ್ಲಿ ಎಂಡ್ ಮಾಡಬೇಕು ಅಂತ ತಿಂತಾ ಇದ್ದೀವಿ. ಸೊ ಫಸ್ಟ್ ನಾವು ಜಾಮೂನ್ ಟ್ರೈ ಮಾಡೋಣ. ಪುಟ್ದಾಗಿದೆ ಜಾಮೂನ್ಗಳು. ವೆರಿ ನೈಸ್, ತುಂಬ ಚೆನ್ನಾಗಿದೆ. ಸ್ವೀಟು ಪರ್ಫೆಕ್ಟ್ ಆಗಿದೆ, ತುಂಬ ಜಾಸ್ತಿ ಸ್ವೀಟ್ ಇಲ್ಲ, ಒಳ್ಳೆ ಟೇಸ್ಟ್ ಕೊಡ್ತು. ಈಗ ಎರಡನೇದು ಹಲ್ವಾ ಟ್ರೈ ಮಾಡೋಣ, ಚೂಚು ಟ್ರೈ ಮಾಡೋಣ, ಬಿಕಾಸ್ ಫುಲ್ ಆಗ್ಬಿಟ್ಟಿದೆ ಈಗ ಆಲ್ರೆಡಿ. ಇದು ಸ್ವೀಟೇ ಇಲ್ಲ ಆ್ಯಕ್ಚುಲಿ, ಚೂರು ಸ್ವೀಟ್ ಇದೆ. ಮೂಂಗ್ ದಾಲ್ ಹಲ್ವಾ ತುಂಬಾ ಕೊಟ್ಟಿದ್ದಾರೆ, ಅದನ್ನು ಫುಲ್ಲಿ ಫಿಲ್ಡ್ ಕೊಟ್ಟಿದ್ದಾರೆ. ಎಷ್ಟು ನನಗೆ 10ಗೆ ಒಂದು 6 ಅಂತ ಅನ್ಬೋದು ಅಷ್ಟೇ ಇದೆ ರೇಟಿಂಗು. ಅಷ್ಟು ಹಲ್ವಾ ಅಷ್ಟು ಇಷ್ಟ ಆಗಲ್ಲ, ಬಿಕಾಸ್ ಸ್ವೀಟ್ನೆಸ್ಸೇ ಇಲ್ಲ. ಬಾಯಲ್ಲಿ ಒಂಥರ ಉದ್ರ ಸಿಗ್ತಾ ಇತ್ತು. ಸೊ ಜಾಮೂನ್ ಸಖತ್ತಾಗಿತ್ತು, ಇದು ಆವ್ರೇಜ್ ಆಗಿದೆ ಹಲ್ವಾ. ಬ್ರೌನಿ ಟ್ರೈ ಮಾಡೋಣ. ನಮ್ಮ ಚಿಕನ್ ಡೈಲಾಗ್ ಇದೆಯಲ್ಲ, ನಾನು ಕರಿಯಾ ಅಂತ ಯಾರು ಹೇಳಿದ್ದು, ಬ್ರೌನಿ ನಾನು ಅಂತ. ಸೊ ಬ್ರೌನಿ ಟ್ರೈ ಮಾಡೋಣ. ಬ್ರೌನಿ ಚೆನ್ನಾಗಿದೆ. ವಾಲ್ನಟ್ ಬ್ರೌನಿ ಆ ಥರ ಯಾವುದು ಸ್ಪೆಷಲ್ ಬ್ರೌನಿ ಅಲ್ಲ, ನಾರ್ಮಲ್ ಬ್ರೌನಿ. ಇವಾಗ ಫುಲ್ ಊಟ ಮಾಡ್ಕೊಂಡ್ ಬಂದು ಲೋಡ್ ಆಗಿ ಆಚೆ ವಾಕಿಂಗ್ ಮಾಡ್ತಾ ಇದೀವಿ. 1-2 ರೌಂಡು ಆಗ್ತಾ ಇಲ್ಲ ಕೂತ್ಕೊಳ್ಳೋಕೆ ಅಂತ. ಇವತ್ತು ಫುಡ್ ಅಂತೂ ತುಂಬಾ ಚೆನ್ನಾಗಿತ್ತು ಆಕ್ಚುಲಿ. ಬಟ್ ನಾನು ಕ್ವಾಂಟಿಟಿ ವೈಸ್ ಕ್ವಾಲಿಟಿ ವೈಸ್ ಒಂದು 8 ಕೊಡ್ತೀನಿ ರೇಟಿಂಗು 10ಗೆ. ನೀನು ಪ್ರಾ? ನಮ್ದು ಆಲ್ಮೋಸ್ಟ್ ಸೇಮು. ಆಕ್ಚುಲಿ ಹೇಳ್ದಂಗೆ ಕ್ವಾಂಟಿಟಿ ತುಂಬಾನೇ ಇತ್ತು. ನಮ್ಮಿಬ್ರಿಗೂ ತಿಂದು ಇನ್ನೂ ಒಬ್ರು ತಿನ್ನೋ ಅಷ್ಟು ಐಟಮ್ಸ್ ಮಿಕ್ಕಿದೆ. ಸೊ ಹಂಗೆ ರಾತ್ರಿಗೆ ಫುಡ್ ಸಾರ್ಟ್ ಆಗಿದೆ ಇವತ್ತು. ಅಂದ್ರೆ ಅವರು ಮಾಡಿರೋದೇ ಕೊಟ್ಟಿರೋದೇ 3 ಜನ ಮೇಲ್ ತಿನ್ನಕ್ಕೆ, 3 ಹೊತ್ತು 4 ತಿನ್ನಕ್ಕೆ. 3 ಜನ ತಿನ್ಬೋದು, 4 ಜನಕ್ಕಾದ್ರೆ ಮೋಸ್ಟ್ಲಿ ಮ್ಯಾನೇಜ್ ಮಾಡ್ಬೋದು. ಸೊ ನಾವಿಬ್ರು ತಿನ್ನಕ್ ಆಗಿಲ್ಲ ಇದನ್ನ ಆಕ್ಚುಲಿ. ಬಟ್ ಗ್ರೂಪ್ ಅಲ್ಲಿ ಹೋಗ್ತಿದ್ದೀರಾ ಅಂದ್ರೆ ಇಟ್ಸ್ ಅ ವೆರಿ ಗುಡ್ ಚಾಯ್ಸ್ ಟು ಡು. ಎಲ್ಲರೂ ಗ್ರೂಪ್ ಅಲ್ಲಿ ಊಟ ಮಾಡ್ತಾ ಇದೀರಾ ಅಂದ್ರೆ ಒಂದ್ 5-6 ಜನ ಇದ್ರೆ 2 ಬಾಕ್ಸ್ ತರ್ಸ್ಕೊಂಡ್ರೆ ಫುಲ್ ಆರಾಮಾಗಿ ಖಾಲಿ ಮಾಡ್ಬೋದು. ಚೆನ್ನಾಗಿತ್ತದು. ಬಟ್ ಪ್ರೋಸು ಕಾನ್ಸು ಹೇಳ್ಬೇಕು ಅಂದ್ರೆ ಪ್ರೋಸ್ ತುಂಬಾ ಐಟಮ್ಸ್ ಇರುತ್ತೆ. ನೀವು 2 ಐಟಮ್ ತಗೊಂಬಂದ್ ಹೊಟ್ಟೆ ತುಂಬಾ ತಿನ್ನಕಿನ್ನ ತುಂಬಾ ಐಟಮ್ಸ್ ಇರುತ್ತೆ, ಸ್ಟಾರ್ಟರ್ಸ್ ಇರುತ್ತೆ, ಎಲ್ಲ ಪ್ಯಾಕ್ಡ್ ಡೆಸರ್ಟ್ ಎಲ್ಲ ಇರುತ್ತೆ. ಸೊ ಇಟ್ ಇಸ್ ವೆರಿ ನೈಸ್. ಪ್ರೋಸ್ ವಿಷಯದಲ್ಲಿ ಪ್ಯಾಕಿಂಗ್ ಚೆನ್ನಾಗಿ ಮಾಡಿದ್ರು, ಪ್ಯಾಕಿಂಗ್ ತುಂಬಾ ಚೆನ್ನಾಗಿತ್ತು. ಅಂಡ್ ಎಲ್ಲ ಬಿಸಿ ಬಿಸಿ ಇತ್ತು. ನಂಗೆ 40 ಮಿನಿಟ್ಸ್ ಏನೋ ಆಯ್ತು ಡೆಲಿವರಿ ಬರಕ್ಕೆ, ಬಟ್ 40 ಮಿನಿಟ್ಸ್ ಅಲ್ಲಿ ಇಟ್ ವಾಸ್ ವೆರಿ ನೈಸ್. ಕಾನ್ಸ್ ಹೇಳ್ಬೇಕಂದ್ರೆ ಕರಿಗಳು ತುಂಬಾ ಜಾಸ್ತಿ ಇತ್ತು. 3 ಕರಿ ಇತ್ತು, ಅಷ್ಟು ಬೇಕಿರಲಿಲ್ಲ 3 ರೋಟಿಗೆ. ಕ್ವಾಂಟಿಟಿನೂ ಕರಿದು ಸಿಕ್ಕಾಪಟ್ಟೆ ಜಾಸ್ತಿ ಇತ್ತು. ಬರೀ 3 ರೋಟಿಗೆ ಇಟ್ಸ್ ಆಫ್ ನೋ ಯೂಸ್. ಹೌದು. ಆಮೇಲೆ ಅದ್ ಬಿಟ್ರೆ ಕರ್ಡ್ ರೈಸ್ ಏನಾರು ಆಡ್ ಮಾಡ್ಬೋದಿತ್ತು. ಲಾಸ್ಟ್ ಅಲ್ಲಿ 3 ಕರೀಸ್ ಅವರು ಕರ್ಡ್ ರೈಸ್ ಕೊಡ್ಬೋದಾಗಿತ್ತು. ಕರ್ಡ್ ರೈಸ್ ಇದ್ರೆ ಚೆನ್ನಾಗಿರೋದು. ಅದ್ ಬಿಟ್ಟು ಚೆನ್ನಾಗಿತ್ತು, ಟ್ರೈ ಮಾಡ್ಬೋದು. ಸ್ವಲ್ಪ ಆಯಿಲಿ ಜಾಸ್ತಿ ಅನಿಸ್ತು. ರೋಲ್ ಸ್ವಲ್ಪ ಆಯಿಲಿ ಜಾಸ್ತಿ ಇತ್ತು. ರೋಲ್ ಆಮೇಲೆ ಕಬಾಬು ಒಂದ್ ಸ್ವಲ್ಪ ಇದಾಯ್ತು. ಅದ್ ಬಿಟ್ರೆ ಎವ್ರಿಥಿಂಗ್ ವಾಸ್ ನೈಸ್. ಡೆಸರ್ಟ್ ವಾಸ್ ಆಲ್ಸೋ ನೈಸ್. ಇಟ್ ವಾಸ್ ನೀವು ಒಂದ್ಸಲಿ ಟ್ರೈ ಮಾಡಿ ತರಿಸ್ಕೊಂಡು ಒಂದು ಎಕ್ಸ್ಪೀರಿಯನ್ಸ್ ಅಷ್ಟೇ. ಇದೊಂದು 3-4 ಜನ ಇದ್ರೆ ಮನೇಲಿ ಲಂಚ್ಗೆ ತರಿಸ್ಕೊಂಡು ಟ್ರೈ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಷ್ಟು ಮಾಡ್ಬಿಟ್ಟು ಏನ್ ಬೇಕಾದ್ರೂ ಮಾಡಿ, ನಿಮ್ ಜೀವನ ನಿಮ್ ಇಷ್ಟ. ಹೋಗ್ಬಿಟ್ಟು ಒಳ್ಳೆದಾಗ್ತದೆ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವ.